ನನ್ನ ಜೊತೆ ಇರೋದು ಯಾರು? ನೀವು ನನ್ನ ಯಾರ ಜೊತೆ ಕಳ್ಸ್ಕೊಟ್ಟಿದ್ದೀರಾ? ಹ ನಿನ್ಗೇನಾಯ್ತು? ಅವನು ಸತ್ತೋಗಿರೋ ಅಸಹನಾಯರ ಅಂತ ಅವನೇ. ಹೇಳಿ, ಅವನು ಯಾರು ಅಂತ ಹೇಳಿ. ಅವ್ನು ಹಾಗೆ ಹೇಳಿದ್ನಾ? ಇಲ್ಲ, ನನ್ ಕನ್ಸ್ಕೊಂಡಿದ್ದು ಸತ್ಯ ಏನು ಅಂತ ಹೇಳ್ರಿ. ಕಿಚ್ಚು, ಯು ಡಿಡ್ ಇಟ್. ಏನಂದ್ರೆ? ಅಸಹ್ಯ ಬೇರೆ ಏನ್ ಹೇಳ್ದ? ಚಿನ್ನ ಎಲ್ಲಿದೆ ಅದ್ರ ಬಗ್ಗೆ ಏನಾದ್ರು ಹೇಳಿದ್ನಾ? ಅಂದ್ರೆ ನನ್ ಜೊತೆ ಇರೋದು ಅಸಹ್ಯನಾರ? ಕಿಚ್ಚು, ನಾನು ಹೇಳಿದನ್ ಸ್ವಲ್ಪ ಕೇಳು. ನೀವೇನು ಹೇಳೋದ್ ಬೇಡ. ನನ್ ಜೊತೆಲಿ ಹೋದ್ರೆ ನನ್ನೇ ಕೊಂದಾಕ್ತಾನ ಅವನು. ಆ ಗಾಡಿಲಿ ಕೂತ್ಕೊಂಡಿದ್ದಾನಲ್ಲ, ಅವನು ಒಂದೇ ಸಲ 5-6 ಜನನ ಸಾಯ್ಸಾಕ್ತಾನೆ. ನಿಮ್ಮನ್ನ ಮೋಸ ಹೋದೆ. ಕಿಚ್ಚು, ಪ್ಲೀಸ್ ಕೂಲ್ ಆಗಿರೋ. ನೋಡು, ನೀನ್ ಗೆದ್ದೆ, ನಾವ್ ಗೆದ್ದಿದೀವಿ. ಇದುವರೆಗೂ ಯಾರು ಮಾಡಕ್ ಆಗದೆ ಇರೋದನ್ನ ನೀನ್ ಮಾಡಿ ಸಾಧಿಸಿದ್ಯಾ. ಅವತ್ತಿನ ಅಟ್ಯಾಕ್ ಅಲ್ಲಿ ಸತ್ತಿದ್ದು ಡೇವಿಡ್ ತಾನೆ. ಆಸೆ ನನಗೆ ಕಾನ್ಶಿಯಸ್ನೆಸ್ ಬಂದಾಗ ಡೇವಿಡ್ ಅಂತ ಹೇಳಕ್ ಶುರು ಮಾಡಿದ್ರು. ಇದೆಲ್ಲ ಮೆಮರಿ ಪ್ರಾಬ್ಲಮ್ ಇಂದ ಆಗಿರ್ಬೇಕು. ಡೇವಿಡ್ ಸತ್ತಿರೋ ವಿಷಯನ ಒಪ್ಕೊಳಕ್ ಆಗದೆ ಪ್ರಾಬ್ಲಿ ಡಾಕ್ಟರ್ಸ್ ಈ ರೀತಿ ಹೇಳಿರ್ಬೋದು. ಒಳ್ಳೆ ಡಾಕ್ಟರ್ ಕತೆ. ಇದನ್ನೆಲ್ಲ ಮೊದ್ಲೇ ಹೇಳ್ಬೇಕು ತಾನೆ ನೀವು ನನ್ಗೆ. ಹೇಳಿ. ಕಿಚ್ಚು, ಅಸೈನರ್ ಅಂತವನ್ನ ಫ್ರೆಂಡ್ ಮಾಡ್ಕೊ ಅಂತ ಹೇಳಿದಿದ್ರೆ ನೀನಾಗ್ಲೇ ಪ್ಯಾನಿಕ್ ಆಗ್ತಿ ಅಂತ ಹೇಳಿರ್ಲಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊ. ಅವಳು ಅವಾಗ್ಲೇ ಹೇಳಿದ್ಲು ಹೋಗ್ಬೇಡ ಅಂತ. ನಿನ್ ಚಾಚಾ ಹೇಳಿದಾರೆ ನೀನ್ ಪ್ರೀತಿಸಿರೋ ಹುಡುಗಿ ಜೊತೆ ಸ್ವೀಡನ್ಗೆ ಹೋಗಕ್ಕೆ ನೀನ್ ಈ ರೀತಿ ಎಲ್ಲ ಮಾಡ್ತಿದ್ಯಾ ಅಂತ. ಇಲ್ಲಿ ನೋಡು, 25 ಲಕ್ಷ ಅಲ್ಲ 35 ಲಕ್ಷ ಕೊಡಿಸ್ತೀನಿ. ಅದು ಅಲ್ಲದೆ ನಿಂಗೆ ರೆಸಿಡೆಂಟ್ ಪರ್ಮಿಟ್ ಕೂಡ ಕೊಡಿಸ್ತೀನಿ. ಆದ್ರೆ ನೀನು ಮಾತ್ರ ಉಡುಪಿಲಿ ನಡೆದಿರುವಂತ ಇನ್ಸಿಡೆಂಟ್ ಸ್ಪಾಟ್ಗೆ ಅವನನ್ನ ಕರ್ಕೊಂಡು ಹೋಗ್ಬೇಕು.